ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್-19 ಹಿನ್ನೆಲೆ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 2 ಪತ್ರಿಕೆಗಳ ಪರೀಕ್ಷೆ ನಡೆಸಲು ತೀರ್ಮಾನ. ಎಸ್ ಸುರೇಶ್ ಕುಮಾರ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಇಂದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ಕೊರೋನಾ ಸ್ಥಿತಿಗತಿ ಪರಾಮರ್ಶೆ. ಸಿಎಸ್ಐಆರ್ ಸಭೆಯ ಅಧ್ಯಕ್ಷತೆ ವಹಿಸಿದ ಪ್ರಧಾನಿ ನರೇಂದ್ರ ಮೋದಿ. ವೈಜ್ಞಾನಿಕ ಸಮುದಾಯದೊಂದಿಗೆ ಹಲವು ವಿಷಯಗಳ ವಿನಿಮಯ. ಆರ್ಬಿಐನಿಂದ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ. ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸುಸ್ಥಿರ ಪ್ರಗತಿಗೆ ಒತ್ತು. ಶಕ್ತಿಕಾಂತ್ ದಾಸ್. ವಾರ್ತೆಗಳ ವಿವರ. ಕೋವಿಡ್-19 ಎರಡನೇ ಅಲೆ ಸೋಂಕು ಹೆಚ್ಚಳವಾದ ಹಿನ್ನೆಲೆಯಲ್ಲಿ ತಜ್ಞರ ಸಲಹೆ ಮೇರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಪ್ರಕಟಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು 2 ಪ್ರಶ್ನೆ ಪತ್ರಿಕೆಗಳಾಗಿ ಬಹು ಆಯ್ಕೆಯ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಥಮ ಪಿಯುಸಿಯಲ್ಲಿ ಗಳಿಸಿದ ದರ್ಜೆ ಆಧಾರದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲೂ ವಿವಿಧ ದರ್ಜೆಗಳನ್ನು ನೀಡಲಾಗುವುದು. ಒಂದು ವೇಳೆ ಮಂಡಳಿ ನೀಡಿದ ಗ್ರೇಡಿಂಗ್ ಬಗ್ಗೆ ಸಮಾಧಾನ ಇಲ್ಲದ ವಿದ್ಯಾರ್ಥಿಗಳು ತಮ್ಮ ಆಕ್ಷೇಪ ಸಲ್ಲಿಸಿದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಬಂದ ಬಳಿಕ ಪರೀಕ್ಷೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಸಿಇಟಿ, ನೀಟ್, ಜೆಇಇ ಇತ್ಯಾದಿ ಪರೀಕ್ಷೆಗಳನ್ನು ಬರೆಯುವ ಗುರಿ ಹೊಂದಿರುವ ವಿದ್ಯಾರ್ಥಿಗಳು ನಿರಾಶರಾಗದೆ ಅಧ್ಯಯನವನ್ನು ಮುಂದುವರಿಸಿ ಗುರಿ ಮುಟ್ಟಲು ಅವಕಾಶವಿದೆ ಎಂದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು. 2 ಪತ್ರಿಕೆಗಳಾಗಿ ವಿಭಜಿಸಿ ಪರೀಕ್ಷೆ ನಡೆಸಲಾಗುವುದು. ಒಂದು ಪತ್ರಿಕೆಯಲ್ಲಿ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ವಿಷಯಗಳಿಗೆ ತಲಾ 40 ಅಂಕಗಳಂತೆ 120 ಅಂಕಗಳಿಗೆ 3 ಗಂಟೆಯ ಅವಧಿಯಲ್ಲಿ ಬಹು ಆಯ್ಕೆ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುವುದು. ಉಳಿದ 3 ಭಾಷಾ ವಿಷಯಗಳಿಗೆ ಇದೇ ಮಾದರಿಯ ಒಂದು ಪರೀಕ್ಷೆ ನಡೆಸಲಾಗುವುದು. ಪರೀಕ್ಷೆಗಾಗಿ 6,000 ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಪ್ರಶ್ನೆಗಳು ನೇರ ಮತ್ತು ಸರಳವಾಗಿರಲಿದ್ದು ವಿದ್ಯಾರ್ಥಿಗಳಿಗೆ ಎ+, ಬಿ+, ಇತ್ಯಾದಿಯಾಗಿ ದರ್ಜೆ ನೀಡಲಾಗುವುದು. ಅಲ್ಲದೆ ವಲಸೆ ಹೋದ ಮಕ್ಕಳಿಗೆ ಅವರು ವಾಸವಿರುವ ಕೇಂದ್ರದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದು ಎಂದರು. ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದ್ದು 20 ದಿನ ಮೊದಲೇ ದಿನಾಂಕ ಪ್ರಕಟಿಸಲಾಗುವುದು. ಪರೀಕ್ಷಾ ಮೇಲ್ವಿಚಾರಕರು ಲಸಿಕೆ ಪಡೆಯುವುದು ಕಡ್ಡಾಯವಾಗಿದ್ದು ಮಕ್ಕಳಿಗೂ ಪ್ರತಿ ಸಾಲಿಗೆ 10 ರಿಂದ 12 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗುವುದು. ಪರೀಕ್ಷೆಗೆ ಹಾಜರಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ N95 ಮಾಸ್ಕ್ ವಿತರಿಸಲಾಗುವುದು ಎಂದು ಸುರೇಶ್ ಕುಮಾರ್ ಮಾಹಿತಿ ನೀಡಿದರು. ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ, ಯಾವ ಸ್ಟ್ರೀಮ್ ಹೋಗ್ಬೇಕು ಅಂತ. ಯಾರು ಕೂಡ ಒತ್ತಡನೂ ಇರುವುದಿಲ್ಲ, ಯಾರು ಕೂಡ ಆತಂಕನೂ ಪಡಲಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರುತ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಈ ಬಾರಿ ನೇರವಾದ ಪ್ರಶಸ್ತಿ ಕೇಳಿರೋರು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆಯಲ್ಲ, ನಮ್ಮ ಶಿಕ್ಷಕರು ಕೂಡ ಯಾವ ರೀತಿ ಕಲಿಸಿದೆ ಅಂತ ನಮಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ ನಾವು ತಗೊಂಡಿದ್ದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷವೂ ನಾವು ಮಾಡಿದ್ದು ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ ಇದ್ದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಂದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡಕ್ಕೆ ಭೇಟಿ ನೀಡಿ ಅಲ್ಲಿನ ಕೋವಿಡ್ ಸ್ಥಿತಿಗತಿ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ. ಬೆಂಗಳೂರಿನಿಂದ ಇಂದು ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸುವ ಮುನ್ನ ಸುದ್ದಿಗಾರರೊಂದಿಗೆ ಅವರು ಇಂದು ಸಚಿವರೊಂದಿಗೆ ಬೆಳಗಾವಿಗೆ ತೆರಳಿ ಆನಂತರ ಹುಬ್ಬಳ್ಳಿ, ಧಾರವಾಡಕ್ಕೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಕೋವಿಡ್ ಪರಿಸ್ಥಿತಿಯನ್ನು ಪರಾಮರ್ಶೆ ನಡೆಸಲಾಗುವುದು ಎಂದು ಹೇಳಿದರು. ಬೆಂಗಳೂರು ನಗರದಲ್ಲಿ ಮಳೆಯಿಂದ ಅನಾಹುತವಾಗದಂತೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಕೋವಿಡ್ ಸಿಚುವೇಶನ್ ಬಗ್ಗೆ ಅಲ್ಲಿಯ ಅಧಿಕಾರಿಗಳು, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡಕ್ಕೆ ಬಂದು ಅಲ್ಲೂ ಸಹ ಕೋವಿಡ್ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅಲ್ಲಿಂದ ವಾಪಸ್ಸು ನಾನು, ಬಸವರಾಜ ಬೊಮ್ಮಾಯಿ, ಉಳಿದೆಲ್ಲ ಸಚಿವರು, ಗೋವಿಂದ ಕಾರಜೋಳ ವಾಪಸ್ ಬರ್ತಾ ಇದ್ದೀವಿ. ಹ್ಞೂ ರೀ, ಮೊನ್ನೆ ಎಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ಡೀಟೇಲ್ಸ್ ತೊಗೊಂಡು ಎಚ್ಚರಿಕೆ ಕ್ರಮ ಏನು ತೊಗೊಳ್ಬೇಕು ಅಂತೆಲ್ಲ ಹೇಳಿ ಅಧಿಕಾರಿಗಳೆಲ್ಲ ಸನ್ನದ್ಧರಾಗಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ಜಾರಿಗೊಳಿಸಲಾಗಿರುವ ಲಾಕ್ಡೌನ್ ನಿಯಮಾವಳಿಗಳನ್ನು ಜೂನ್ 14ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿದೆ, ಸಾವಿನ ಸಂಖ್ಯೆಯು ನಿಯಂತ್ರಣಕ್ಕೆ ಬರಬೇಕಿದೆ. ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ ವಿಸ್ತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಈಗಾಗಲೇ ಜಾರಿಯಲ್ಲಿರುವ ಲಾಕ್ಡೌನ್ಗೆ ಜನತೆ ಪೂರಕವಾಗಿ ಸ್ಪಂದಿಸಿದ್ದು, ಕೊರೋನಾ ಸಾಂಕ್ರಾಮಿಕ ಹರಡುವುದು ದಿನದಿಂದ ದಿನಕ್ಕೆ ಇಳಿಮುಖವಾಗುತ್ತಿದೆ. ತಜ್ಞರ ಸಲಹೆ ಆಧರಿಸಿ ಕಠಿಣ ನಿಯಮಗಳನ್ನು ಜೂನ್ 14ರ ಬೆಳಗ್ಗೆ 6 ಗಂಟೆಯವರೆಗೆ ವಿಸ್ತರಿಸಲಾಗಿದೆ ಎಂದು ತಿಳಿಸಿದರು. ಸೋಂಕು ನಿಯಂತ್ರಣದಲ್ಲಿ ಸಾರ್ವಜನಿಕರು ಪ್ರಮುಖ ಪಾತ್ರ ವಹಿಸಬೇಕಿದ್ದು, ಮಾಸ್ಕ್ ಬಳಕೆ, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳ ಪಾಲನೆಗೆ ಒತ್ತು ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಇಳಿಮುಖವಾಗಿ ಬಂದಿದ್ದರೂ ಸಹ ವೈರಾಣು ಹರಡುವಿಕೆಯ ಸರಪಳಿ ಮುಂದುವರೆದಿದೆ. ಆರೋಗ್ಯ ಪರಿಣಿತರು ನೀಡಿರುವ ಸಲಹೆಗಳ ಆಧಾರದ ಮೇಲೆ ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಮುಂದುವರಿಸುವುದು ಸೂಕ್ತ ಎಂದು ಪರಿಗಣಿಸಿ ದಿನಾಂಕ 14/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲು, ಅಂದರೆ 1 ವಾರ ಕಾಲ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಈ ಕೋವಿಡ್ ಪ್ಯಾಕೇಜ್ 2 ಈ ರೀತಿ ಇದೆ, ತಮ್ಮ ಗಮನಕ್ಕೆ ತರ್ತಾ ಇದೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 500 ಕೋಟಿ ರೂಪಾಯಿಗಳ 2ನೇ ಹಂತದ ಲಾಕ್ಡೌನ್ ಪ್ಯಾಕೇಜ್ ಘೋಷಣೆ ಮಾಡಿದರು. ವಿದ್ಯುತ್ ಮಗ್ಗ ನೇಕಾರರಿಗೆ, ಸಿನಿಮಾ ಹಾಗೂ ಕಿರುತೆರೆಯ ಅಸಂಘಟಿತ ಕಲಾವಿದರಿಗೆ, ಮುಜರಾಯಿ ದೇವಾಲಯಗಳ ಅರ್ಚಕರು, ಅಡುಗೆ ಸಿಬ್ಬಂದಿಗೆ, ಮೀನುಗಾರರಿಗೆ ತಲಾ 3,000 ರೂಪಾಯಿ ಸಹಾಯಧನ ನೀಡುವುದಾಗಿ ಪ್ರಕಟಿಸಿದರು. ರಾಜ್ಯದಲ್ಲಿ ಕೋವಿಡ್ ವಾರಿಯರ್ಗಳಾಗಿ ಕೆಲಸ ಮಾಡುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ 3,000 ರೂಪಾಯಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ 2,000 ರೂಪಾಯಿಗಳನ್ನು ನೆರವಿನ ರೂಪದಲ್ಲಿ ನೀಡಲಾಗುವುದು. ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ ಅನುದಾನ ನೀಡಲಾಗಿದ್ದು, ಸಣ್ಣ ಕೈಗಾರಿಕೆಗಳ ವಿದ್ಯುತ್ ಬಿಲ್, ನಿಶ್ಚಿತ ಠೇವಣಿ ಪಾವತಿಗೆ ವಿನಾಯಿತಿ ನೀಡಲಾಗಿದೆ. ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ತಲಾ 5,000 ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಿಸಲಾಗಿದೆ. ಶಾಲಾ ಮಕ್ಕಳಿಗೆ ಜೂನ್, ಜುಲೈ ತಿಂಗಳಲ್ಲಿ ಅಂಗನವಾಡಿಗಳ ಮೂಲಕ ಹಾಲಿನ ಪುಡಿ ಪೂರೈಕೆಗೆ ಕ್ರಮ ಕೈಗೊಂಡಿರುವುದು ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಮುಖ್ಯಮಂತ್ರಿ ಪ್ರಕಟಿಸಿದರು. ತಲಾ 3,000ಗಳ ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ 5.6 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಒಟ್ಟು 7,668 ಇನ್ಲ್ಯಾಂಡ್ ದೋಣಿ ಮಾಲೀಕರಿಗೆ ತಲಾ 3,000ದಂತೆ ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ 2.3 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಮೀನುಗಾರ ಸಂಘಗಳಿಂದ ಒಳಗಾಡು ಮೀನುಗಾರಿಕೆಗೆ ಸರ್ಕಾರಕ್ಕೆ ನೀಡಬೇಕಾಗಿರುವ ಕಾಂಟ್ರಾಕ್ಟ್ ಫೀಸ್ನಲ್ಲಿ %25 ರಿಯಾಯಿತಿಯನ್ನು ಸಹ ನೀಡಲು ನಿರ್ಧರಿಸಿದೆ. ಮುಜರಾಯಿ ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿಗಳು, ಮುಜರಾಯಿ ಇಲಾಖೆಯ ಸಿ ವರ್ಗದ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಅರ್ಚಕರು, ಅಡುಗೆ ಕೆಲಸಗಾರರು ಮತ್ತು ಸಿಬ್ಬಂದಿಗಳಿಗೆ ತಲಾ 3,000 ನೀಡಲು ನಿರ್ಧರಿಸಲಾಗಿದೆ. ಈ ವರ್ಗದಲ್ಲಿ ಸುಮಾರು 36,047 ಜನರು ಇದ್ದಾರೆ. ಅದೇ ರೀತಿ ಮಸೀದಿಯಲ್ಲಿ ಪೇಶಿಮಾಮ್ ಮತ್ತು ಫೌಜಿನ್ರವರೆಗೂ ಸಹ 3,000 ಕೊಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರು ಕೋವಿಡ್-19 ಸೋಂಕನ್ನು ತಡೆಯಲು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಈ ವರ್ಗದವರಿಗೆ ಸಹಾಯ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಕರ್ನಾಟಕ ಸರ್ಕಾರ ಕೋವಿಡ್-19 ತಡೆಗಟ್ಟುವಲ್ಲಿ ಫ್ರಂಟ್ಲೈನ್ ವಾರಿಯರ್ಸ್ ಆದ ಆಶಾ ಕಾರ್ಯಕರ್ತರಿಗೆ ತಲಾ 3,000 ಪರಿಹಾರ ನೀಡಲು ನಿರ್ಧರಿಸಿದೆ. ಇದು ಒಟ್ಟು 42,574 ಆಶಾ ಕಾರ್ಯಕರ್ತರಿಗೆ ಸಹಾಯ ಆಗುತ್ತೆ.
ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರೊಂದಿಗೆ ನಿನ್ನೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದರು. ಜಾಗತಿಕ ಲಸಿಕೆ ಹಂಚಿಕೆ ಕಾರ್ಯತಂತ್ರದ ಅಡಿಯಲ್ಲಿ ಭಾರತ ಸೇರಿದಂತೆ ಇತರ ರಾಷ್ಟ್ರಗಳಿಗೆ ಕೋವಿಡ್-19 ವಿರುದ್ಧ ಲಸಿಕೆ ಲಭ್ಯವಾಗುವಂತೆ ಮಾಡಲು ಅಮೆರಿಕ ಹಾಕಿಕೊಂಡಿರುವ ಯೋಜನೆಗಳ ಕುರಿತು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಪ್ರಧಾನಮಂತ್ರಿ ಅವರಿಗೆ ಮಾಹಿತಿ ನೀಡಿದರು. ಅಮೆರಿಕದ ನಿರ್ಧಾರಕ್ಕಾಗಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರಿಗೆ ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜೊತೆಗೆ ವ್ಯಾಪಾರ ವಹಿವಾಟು ಮತ್ತು ಅಮೆರಿಕದಲ್ಲಿನ ಭಾರತೀಯ ವಲಸಿಗ ಸಮುದಾಯದ ರಕ್ಷಣೆಗೆ ಅಮೆರಿಕ ನೀಡುತ್ತಿರುವ ಎಲ್ಲ ರೀತಿಯ ಬೆಂಬಲ ಮತ್ತು ಒಗ್ಗಟ್ಟನ್ನು ಶ್ಲಾಘಿಸಿದರು. ಲಸಿಕೆ ಉತ್ಪಾದನಾ ವಲಯ ಸೇರಿದಂತೆ ಭಾರತ ಅಮೆರಿಕ ನಡುವಿನ ಆರೋಗ್ಯ ಪೂರೈಕೆ ಸರಣಿ ಬಲವರ್ಧನೆಯಲ್ಲಿ ನಡೆಯುತ್ತಿರುವ ಪ್ರಯತ್ನಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಸಾಂಕ್ರಾಮಿಕದಿಂದ ಆಗಲಿರುವ ದೀರ್ಘಾವಧಿಯ ಆರೋಗ್ಯ ಪರಿಣಾಮಗಳನ್ನು ಪರಿಹರಿಸುವಲ್ಲಿ ಭಾರತ ಅಮೆರಿಕ ಸಹಭಾಗಿತ್ವದ ಸಾಮರ್ಥ್ಯ ಮತ್ತು ಕ್ವಾಡ್ ಲಸಿಕೆ ಉಪಕ್ರಮದ ಬಗ್ಗೆ ಬಲವಾಗಿ ಪ್ರತಿಪಾದಿಸಿದರು. ಜಾಗತಿಕ ಆರೋಗ್ಯ ಸ್ಥಿತಿಗತಿ ಸುಧಾರಿಸಿ ಸಹಜ ಸ್ಥಿತಿಗೆ ಬಂದ ನಂತರ ಶೀಘ್ರವೇ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನು ಪ್ರಧಾನಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದರು. ಭಾರತದಲ್ಲಿ ಹೆಚ್ಚಾಗುತ್ತಿರುವ ಹಿರಿಯ ನಾಗರಿಕರ ಅಗತ್ಯಗಳಿಗೆ ಒತ್ತು ನೀಡುವ ಉದ್ದೇಶದಿಂದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ರೂಪಿಸಿರುವ SAGE ಯೋಜನೆ ಮತ್ತು ವೆಬ್ ಪೋರ್ಟಲ್ಗೆ ಸಚಿವ ತಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಲಿದ್ದಾರೆ. ಇದಕ್ಕಾಗಿ ನವೋದ್ಯಮಗಳನ್ನು ವಿನೂತನ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒದಗಿಸುವ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಇದು ಹಿರಿಯ ನಾಗರಿಕರ ಆರೋಗ್ಯ, ವಸತಿ, ಆರೈಕೆ ಕೇಂದ್ರಗಳು, ಆಹಾರ ಮತ್ತು ಸಂಪತ್ತು ನಿರ್ವಹಣೆ ಹಾಗೂ ಕಾನೂನು ಮಾರ್ಗದರ್ಶನಕ್ಕೆ ಸಂಬಂಧಿಸಿದಂತೆ ನೆರವು ನೀಡಲಿದೆ. ಈ SAGE ಪೋರ್ಟಲ್ ಅನ್ನು ದಾಖಲೆಯ ಅವಧಿಯಲ್ಲಿ ಸಿದ್ಧಪಡಿಸಲಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ವೃದ್ಧರಿಗೆ ಈ ಗುರುತಿಸಲಾದ ನವೋದ್ಯಮಗಳ ಮೂಲಕ ತಮಗೆ ಬೇಕಾದ ಉತ್ಪನ್ನಗಳನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ಭಾರತದಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗುತ್ತಿದೆ ಮತ್ತು ಸಮೀಕ್ಷೆಗಳ ಪ್ರಕಾರ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ವೃದ್ಧರ ಪ್ರಮಾಣ 2001ರಲ್ಲಿ 7.5% ಇದ್ದಿದ್ದು 2026 ವೇಳೆಗೆ ಬಹುತೇಕ 12.5% ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸೊಸೈಟಿ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಸೊಸೈಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಡಿ ಬರುವ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಭಾಗವಾಗಿದೆ. ಇದರ ಕಾರ್ಯಚಟುವಟಿಕೆಗಳು ಭಾರತದಾದ್ಯಂತ 37 ಪ್ರಯೋಗಾಲಯಗಳು ಮತ್ತು 39 ಜನಸಂಪರ್ಕ ಕೇಂದ್ರಗಳ ಮೂಲಕ ನಡೆಯುತ್ತಿದೆ. ಖ್ಯಾತ ವಿಜ್ಞಾನಿಗಳು, ಕೈಗಾರಿಕೋದ್ಯಮಿಗಳು ಮತ್ತು ವೈಜ್ಞಾನಿಕ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಈ ಸೊಸೈಟಿಯ ಭಾಗವಾಗಿದ್ದು ಅವರೆಲ್ಲರೂ ವರ್ಷಕ್ಕೊಮ್ಮೆ ನಡೆಯುವ ಈ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,32,364 ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,85,74,350ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 2,07,071 ಸೋಂಕಿತರು ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,65,97,655ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 93.08ಕ್ಕೆ ಏರಿಕೆಯಾಗಿದೆ. ಒಟ್ಟು 16,35,993 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 5.73%. 2,713 ಮಂದಿ ಮೃತಪಟ್ಟಿದ್ದು ಈವರೆಗೆ ಒಟ್ಟು 3,40,702 ಮಂದಿ ಸಾವಿಗೀಡಾಗಿದ್ದಾರೆ. ಮರಣ ಪ್ರಮಾಣ 1.19%. ಈವರೆಗೆ ಒಟ್ಟು 22,41,09,448 ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ. ರಾಜ್ಯದಲ್ಲಿ ಹೊಸದಾಗಿ 18,324 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 26,53,446ಕ್ಕೆ ಏರಿಕೆಯಾಗಿದೆ. 24,036 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 23,36,096ಕ್ಕೆ ತಲುಪಿದೆ. ನಿನ್ನೆ 514 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 30,531ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 2,86,798 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ.
ಬೆಂಗಳೂರಿನಲ್ಲಿ 3,533 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 11,74,275ಕ್ಕೆ ಏರಿಕೆಯಾಗಿದೆ. 7,672 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 10,25,614 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 1,34,384 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 347 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 14,276 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಇಂದು ದ್ವೈಮಾಸಿಕ ಹಣಕಾಸು ಪರಾಮರ್ಶೆ ನೀತಿಯನ್ನು ಪ್ರಕಟಿಸಿದೆ. ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ನೀತಿ ಪರಿಶೀಲನೆಯ ನಂತರ ಮಾಹಿತಿ ಹಂಚಿಕೊಂಡರು. ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಮೊದಲಿದ್ದಂತೆ 3.35% ಕಾಯ್ದುಕೊಳ್ಳಲಾಗಿದೆ. ಸುಸ್ಥಿರ ಪ್ರಗತಿಗೆ ಒತ್ತು ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆ ದರ 9.5% ಆಗುವ ನಿರೀಕ್ಷೆ ಇದೆ. ಸಂಕಷ್ಟದ ಹಿನ್ನೆಲೆಯಲ್ಲಿ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ. ಆರ್ಬಿಐ 40,000 ಕೋಟಿ ರೂಪಾಯಿ ಸರ್ಕಾರಿ ಷೇರುಗಳನ್ನು ಖರೀದಿಸಲಿದೆ. ಎರಡನೇ ತ್ರೈಮಾಸಿಕದಲ್ಲಿ 1.2 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಸರ್ಕಾರಿ ಷೇರುಗಳನ್ನು ಖರೀದಿಸಲಾಗುವುದು ಎಂದು ಶಕ್ತಿಕಾಂತ್ ದಾಸ್ ತಿಳಿಸಿದರು. ಅಲ್ಲದೆ ಎಂಎಸ್ಎಫ್ ಮತ್ತು ಬ್ಯಾಂಕ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಮೊದಲಿನ ದರಗಳನ್ನೇ ಉಳಿಸಿಕೊಳ್ಳಲಾಗಿದೆ. ಭಾರತೀಯ ಫಾರೆಕ್ಸ್ ಮೀಸಲು $600 ಬಿಲಿಯನ್ ದಾಟಿದೆ. ಹಣದುಬ್ಬರ ದರ 5.1 ತಲುಪುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. Is associated with unexpectedly higher rates of morbidity and mortality relative to the first wave. The breakout of mutant strains that render the virus highly transmissible across both urban and rural areas has led to fresh restrictions on activity being imposed across a large swath of the country. Yet, unlike in the first wave, when the economy came to an abrupt standstill under a nationwide lockdown, the impact on economic activity is expected to be relatively contained in the second wave, with restrictions on mobility being regionalized and nuanced. Moreover, people and businesses are adapting to pandemic working conditions. Urban demand, as reflected in some high-frequency indicators, that is, electricity consumption, railway freight, port cargo, steel consumption, cement production, e-way bills, and toll collections, recorded sequential moderation during April and May 2021 as manufacturing and services activity weakened due to restrictions and lockdowns imposed by most states. Mobility indicators have declined during April and May, but they remain above the levels seen during the first wave last year. Domestic monetary and financial conditions remain highly accommodative and supportive of economic activity. Moreover, the vaccination process is expected to gather steam in the coming months, and that should help to normalize economic activity. With external demand strengthening, a rebound in global trade is taking hold, which should support India's export sector. Global demand conditions are expected to improve further, buoyed by fiscal stimulus packages and fast progress of vaccination in advanced economies. India's exports in March, April, and May 2021 have launched into an upswing. ಎಲ್ಲ ಖಾಸಗಿ ಮನರಂಜನಾ ಟೆಲಿವಿಷನ್ ವಾಹಿನಿಗಳು ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆಗಳನ್ನು ಪ್ರೈಮ್ ಟೈಮ್ನಲ್ಲಿ ಪ್ರಸಾರ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಎಲ್ಲ ವಾಹಿನಿಗಳಿಗೆ ಸೂಚಿಸಿದೆ. ಈ ಕುರಿತು ಸಲಹಾ ಸೂಚಿಗಳನ್ನು ಬಿಡುಗಡೆ ಮಾಡಿರುವ ಸಚಿವಾಲಯ ನಾಗರಿಕರ ಉಪಯೋಗಕ್ಕಾಗಿ ಇವುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದೆ. ರಾಷ್ಟ್ರೀಯ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯದ ಸಹಾಯವಾಣಿ ಸಂಖ್ಯೆ
1075. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಸಹಾಯವಾಣಿ ಸಂಖ್ಯೆ 1098. ಹಿರಿಯ ನಾಗರಿಕರ ಸಹಾಯವಾಣಿ ಸಂಖ್ಯೆ 14567. ಮಾನಸಿಕ ಬೆಂಬಲಕ್ಕಾಗಿ ನಿಮ್ಹಾನ್ಸ್ ಸಹಾಯವಾಣಿ ಸಂಖ್ಯೆ 08046110007. ಆಯುಷ್ ಕೋವಿಡ್-19 ಆಪ್ತ ಸಮಾಲೋಚನಾ ಸಹಾಯವಾಣಿ ಸಂಖ್ಯೆ 144343. ಮೈಗೌ ವಾಟ್ಸಪ್ ಸಹಾಯವಾಣಿ 9013151515. ಈ ಸಂಖ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಾಹಿನಿಗಳಿಗೆ ಸೂಚಿಸಲಾಗಿದೆ. ಖಾಸಗಿ ಟ್ರಸ್ಟ್ ವತಿಯಿಂದ ಚಿತ್ರದುರ್ಗದಲ್ಲಿ ನಿರ್ಮಿಸಲಿರುವ 333 ಲೀಟರ್ ಸಾಮರ್ಥ್ಯದ ಆಮ್ಲಜನಕ ಘಟಕಕ್ಕೆ ಕುಟುಂಬ ಕಲ್ಯಾಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ನಿನ್ನೆ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಅವರು ವೇದಾಂತ ಸಂಸ್ಥೆ ವತಿಯಿಂದ ಇತ್ತೀಚೆಗೆ ಆರಂಭವಾಗಿರುವ 100 ಹಾಸಿಗೆಗಳ ಕೋವಿಡ್ ಆಸ್ಪತ್ರೆಗೆ ಭೇಟಿ ನೀಡಿ ವೀಕ್ಷಿಸಿದರು. ಈ ವೇಳೆ ಸಂಸದರಾದ ಜಿಎಂ ಸಿದ್ದೇಶ್ವರ್, ಎ ನಾರಾಯಣಸ್ವಾಮಿ, ಶಾಸಕರಾದ ತಿಪ್ಪಾರೆಡ್ಡಿ, ಚಂದ್ರಪ್ಪ, ಪೂರ್ಣಿಮಾ ಶ್ರೀನಿವಾಸ್, ಟಿ ರಘುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಶ್ರೀರಾಮುಲು ಖಾಸಗಿ ಟ್ರಸ್ಟ್ ಕಪ್ಪು ಶಿಲೀಂಧ್ರ ರೋಗ ಶಮನಕ್ಕೆ ಮುಖ್ಯಮಂತ್ರಿಗಳ ಬಳಿ ಚರ್ಚಿಸಿ ಉಚಿತ ಚಿಕಿತ್ಸೆ ನೀಡುವಂತೆ ಕೋರಲಾಗುವುದು ಎಂದು ತಿಳಿಸಿದರು. ನಮ್ಮ ದಾವಣಗೆರೆ ಸಂಸದರಾದ ಸಿದ್ದೇಶ್ವರನವರು ಏನು ಈ ಚಾರಿಟಬಲ್ ಟ್ರಸ್ಟ್ ನಡೆಸ್ತಾ ಇದ್ದಾರೋ ಅವರು ನಮಗೆ ಒಂದು ಆಕ್ಸಿಜನ್ ಪ್ಲಾಂಟ್ 60 ಲಕ್ಷ ರೂಪಾಯಿ ಸಾಮರ್ಥ್ಯ ಇರುವಂಥ ಆಕ್ಸಿಜನ್ ಪ್ಲಾಂಟ್ ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೀನಿ. ಪ್ಯಾಂಡಮಿಕ್ ಸಂದರ್ಭದಲ್ಲಿ ಯಾರ್ಯಾರು ದಾನಿಗಳು ಬಂದು ಏನು ಈ ರೀತಿ ಸಹಾಯವನ್ನು ಮಾಡ್ತಾ ಇದ್ದಾರೋ ನಾನು ವಿನಂತಿ ಮಾಡ್ತೀನಿ, ಎಲ್ಲರೂ ಕೂಡ ಮುಂದಕ್ಕೆ ಬಂದು ಈ ರೀತಿ ಜನರ ಜೀವನ ಉಳಿಸೋಂಥ ಕೆಲಸ ಮಾಡಿರಿ. ಸರ್ಕಾರದ ಜೊತೆಲಿ ಮುಖ್ಯಮಂತ್ರಿ ಜೊತೆಲಿ ನೀವು ಕೂಡ ಒಂದು ಸಹಭಾಗಿತ್ವ ಆಗಿ ಒಂದು ಕಡೆ ಸರ್ಕಾರ ಜೊತೆಲಿ ತಾವು ಕೂಡ ಒಬ್ಬರಾಗಿ ತಾವೆಲ್ಲರೂ ಕೂಡ ದಾನ ಮಾಡಿ ಜನರ ಜೀವನ ಉಳಿಸೋಂಥ ಕೆಲಸ ತಾವು ಮಾಡಿದರೆ. ಸಂಸದ ಸಿದ್ದೇಶ್ವರ್ ತಮ್ಮ ಟ್ರಸ್ಟ್ ವತಿಯಿಂದ ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ 3 ಕಡೆ ಸುಮಾರು 1,80,00,000 ರೂಪಾಯಿಗಳ ವೆಚ್ಚದಲ್ಲಿ ಆಮ್ಲಜನಕ ಘಟಕ ನಿರ್ಮಿಸುತ್ತಿದೆ. ಮುಂದಿನ 20 ದಿನಗಳಲ್ಲಿ ಘಟಕಗಳು ಕಾರ್ಯಾರಂಭ ಮಾಡಲಿದ್ದು ಕೋವಿಡ್ ಸೋಂಕಿತರಿಗೆ ಆಮ್ಲಜನಕದ ಕೊರತೆ ನೀಗಿಸಲಿವೆ. ಜನರು ಕೋವಿಡ್ ಸೋಂಕು ತಡೆಗಟ್ಟಲು ಎಲ್ಲ ರೀತಿಯ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪೇಷಂಟ್ಗಳಿಗೆ ಪ್ರತಿನಿತ್ಯರೂ ಕೂಡ ಆಕ್ಸಿಜನ್ ದೊರಕಿಸುವಂಥದ್ದಾಗ್ತದೆ. ಇದರಿಂದ ಆಕ್ಸಿಜನ್ನ ಕೊರತೆ ನೀಗಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಈ ಚಿತ್ರದುರ್ಗದಲ್ಲಿ ಇನ್ನೂ ಈಗಾಗಲೇ ಬೇರೆ ಕೂಡ ಆಕ್ಸಿಜನ್ ಪ್ಲ್ಯಾಂಟ್ಗಳು ಇರ್ಬೋದು, ಹೊಸದುರ್ಗಕ್ಕೆ ಅಥವಾ ಇಲ್ಲಿ ಕೋವಿಡ್ ಸೆಂಟರ್ ಮಾಡೋದಿರ್ಬೋದು, ಇನ್ನೂ ಭಾಳ ಜನ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ. ಇದು ಮಹಾಮಾರಿ ಬಂದಿದೆ, ಇದನ್ನು ಉದಾಸೀನ ಮಾಡಬೇಡ್ರಿ. ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕ್ಕೊಳ್ರಿ, ಸ್ಯಾನಿಟೈಸ್ ಬಳಸ್ರಿ, ಡಿಸ್ಟೆನ್ಸ್ ಮಾಡಿರಿ, ಊರಲ್ಲೇ ಇರ್ರಿ. ಏನು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿ ನಡ್ಕೊಂಡ್ರೆ ಕೋವಿಡನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗ್ತದೆ. ಏಕೆಂದರೆ 3ನೇ ಅಲೆಯನ್ನು ಮಾರಿ ಅಂತ ಹೇಳ್ತಾರೆ. ಅದನ್ನು ತಪ್ಪಿಸೋಕ್ಕೋಸ್ಕರ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಕೆಲಸ ಮಾಡೋಣ ಅಂದರೆ ಎಲ್ಲರಿಗೂ ನಮಸ್ಕಾರ ಮಾಡಿ. ವಿಜಯಪುರ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಮೃತಪಟ್ಟವರ ಶವಗಳಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಅಗ್ನಿಸ್ಪರ್ಶ ಮಾಡುವ ಮೂಲಕ ಕುಟುಂಬವೊಂದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಗದಗ್ ಮೂಲದ ಶಂಕರ ಕಾಳೆ ಮತ್ತು ಶಾಂತಾ ಕಾಳೆ ದಂಪತಿ ಕಳೆದ 4 ವರ್ಷಗಳಿಂದ ನಗರದ ದೇವಗಿರಿ ಸ್ಮಶಾನದಲ್ಲಿ ಸಾವಿರಾರು ಮೃತದೇಹಗಳಿಗೆ ಅಂತಿಮ ಸಂಸ್ಕಾರ ನಡೆಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ನಿತ್ಯ ಕಟ್ಟಿಗೆ ಜೋಡಿಸುವುದು, ದಹನಗೊಂಡ ಶವಗಳ ಅಸ್ಥಿಯನ್ನು ಕುಟುಂಬಸ್ಥರಿಗೆ ನೀಡುವುದು, ಶುಚಿಗೊಳಿಸುವುದು ಸೇರಿದಂತೆ ಹಲವು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಭೀತಿ ಇಲ್ಲದೆ ಕಾಯಕ ನಿಷ್ಠೆಯಲ್ಲಿ ಈ ದಂಪತಿ ತೊಡಗಿದ್ದಾರೆ. ಕೋವಿಡ್ ಸೋಂಕಿನಿಂದ ಮೃತಪಟ್ಟವರ ಶವಗಳ ಅಂತ್ಯ ಸಂಸ್ಕಾರ ನಡೆಸಲು ಬಂಧು ಬಾಂಧವರೇ ಮುಂದೆ ಬಾರದಿರುವ ಈ ಸಂದರ್ಭದಲ್ಲಿ ಈ ದಂಪತಿ ಕಾಳಜಿ ವಹಿಸಿ ಅಂತ್ಯ ಸಂಸ್ಕಾರ ನಡೆಸುತ್ತಿದ್ದಾರೆ. ಇವರ ಕಾರ್ಯಕ್ಕೆ ಜಿಲ್ಲಾಡಳಿತ, ನಗರಸಭೆಯು ಸಹಕಾರ ನೀಡುತ್ತಿದ್ದು ಪಿಪಿಇ ಕಿಟ್, ಮಾಸ್ಕ್ ಇತ್ಯಾದಿಗಳನ್ನು ಪೂರೈಸುವುದಲ್ಲದೆ ಆಗಾಗ್ಗೆ ದಂಪತಿಯ ಆರೋಗ್ಯ ತಪಾಸಣೆಯನ್ನು ನಡೆಸುತ್ತಿವೆ.
ಡಿಡಿ ನ್ಯೂಸ್ನೊಂದಿಗೆ ಶಂಕರ ಕಾಳೆ. ಯಾವುದೇ ರಾಗದ್ವೇಷವಿದ್ದರೂ ಮನುಷ್ಯ ಮೃತಪಟ್ಟಾಗ ಗೌರವದಿಂದ ಅಪರ ಕಾರ್ಯಗಳನ್ನು ನಡೆಸುವುದು ಮನುಷ್ಯತ್ವದ ಕೆಲಸವಾಗಿದೆ. ಯಾವುದೇ ಹಿಂಜರಿಕೆ ಇಲ್ಲದೆ ಈ ಕೆಲಸ ಮಾಡುತ್ತಿದ್ದೇವೆ. ಕಳೆದ 4 ವರ್ಷಗಳಿಂದ 4 ರಿಂದ 5 ಸಾವಿರ ಶವಗಳಿಗೆ ಅಂತಿಮ ಸಂಸ್ಕಾರ ನಡೆಸಿದ್ದೇವೆ ಎಂದು ತಿಳಿಸಿದರು. ಶಂಕರ್ ರೀ, ನನ್ನ ಹೆಸರು ಶಂಕರ್. ಕೆಲವು ಫ್ಯಾಮ್ಲಿ ಆದಂಥವ್ರು ಬಾಡಿಗೆ ದಹನ ಮಾಡೋಕ್ಕೆ ಕಿಚ್ಚು ಹಚ್ಚಲಿಲ್ಲ. ಕೆಲವು ತಂದೆ ತಾಯಿ ಸತ್ತರೆ ಮಗ ಕೂಡ ಬರಲಿಲ್ಲ. ಮಗ ಸತ್ತರೆ ತಂದೆ ತಾಯಿ ಕೂಡ ಬಂದು ಕಿಚ್ಚು ಹಚ್ಚಲಿಲ್ಲ. ತುಂಬ ಗೇಟು ಆಚೆನೇ ಇದ್ದು ಎಲ್ಲ ಇದ್ದಿದ್ದು ನಾನೇ ಕಿಚ್ಚು ಹಚ್ಚಿದ್ದೀನಿ. ನನ್ನ ಹೆಂಡತಿ ನಾನು ಕೂಡಿ ನಾನು ದಹನ ಮಾಡಿದ್ದೇವೆ. ಬಾಡಿಗೆ ಕಿಚ್ಚು ಹಚ್ಚಕ್ಕೂ ಬರಲಿಲ್ಲ. ಇದು ಮಾನವೀಯತೆ ಜನ ಮರೆದಿದ್ದಾರೆ. ಇಲ್ಲಿ ಕೊರೋನಾದಿಂದ ಭಯಪಟ್ಟು ಎಲ್ಲ ಆಚೆನೇ ಇರ್ತಿದ್ರು. ಕೆಲವು ಸುಮಾರು ಬಾಡಿನ ದಹನ ನಾನೇ ಮಾಡಿದೆ, ಕಿಚ್ಚು ಹಚ್ಚಿದೆ. ಶಾಂತಾ ಕಾಳೆ, ಕೋವಿಡ್ ಸೋಂಕು ಹರಡಿದ ಮೇಲೆ ಪ್ರತಿನಿತ್ಯ 15 ರಿಂದ 20 ಶವಗಳ ದಹನ ಕಾರ್ಯ ಮಾಡುತ್ತಿದ್ದೆವು. ಈಗ ರೋಗ ನಿಯಂತ್ರಣಕ್ಕೆ ಬರುತ್ತಿದ್ದು 3 ರಿಂದ 4 ಶವಗಳಿಗೆ ಅಂತಿಮ ಕಾರ್ಯ ನೆರವೇರಿಸುತ್ತಿದ್ದೇವೆ ಎಂದು ಹೇಳಿದರು. ಅಂದ್ರೆ ಇವಾಗ ಬಿಜಾಪುರದಲ್ಲಿ ಕೋವಿಡ್ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆ ಸರ್. ಬಂದಿದೆ ಸರ್, ಬಂದಿದೆ ಅನಿಸೋದಕ್ಕಿಂತ ಏನು ಬಂದಿದೆ ಸರ್. ಅಂದ್ರೆ 15 ರಿಂದ ಇವಾಗ 4, 3 ಆಗಿದೆ ಅಲ್ಲ, ನಿಯಂತ್ರಣಕ್ಕೆ ಬಂದಿದೆ ಸರ್. ಮುಂಚೆ ಅಂದ್ರೆ ಸರ್ 15 ರಿಂದ 20 ಆಗ್ತಾ ಇತ್ತು ಸರ್. ಇಲ್ಲಾಂದ್ರೆ 10, 12 ಅಂತೂ ಕಂಪಲ್ಸರಿ ಆಗ್ತಾ ಇತ್ತು. ಇವಾಗ ಇಲ್ಲ ಸರ್, 4 ರಿಂದ 3, ಒಟ್ಟಿನಲ್ಲಿ 4 ಒಳಗಡೆ ಬರುತ್ತೆ. 4 ಮೇಲೆ 5 ಮೇಲೆ ಇಲ್ಲ ಸರ್, ಕಡಿಮೆ ಆಗಿದೆ ಸರ್. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 1 ಅಂಕದ ಇಳಿಕೆಯೊಂದಿಗೆ 52,231ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಸಹ 5 ಅಂಕಗಳ ಇಳಿಕೆಯೊಂದಿಗೆ 15,685ರಲ್ಲಿತ್ತು. ಡಾಲರ್ ಎದುರು ರೂಪಾಯಿ ಮೌಲ್ಯ 10 ಪೈಸೆ ಕುಸಿತ ಕಂಡಿದ್ದು 73 ರೂಪಾಯಿ 1 ಪೈಸೆಯಲ್ಲಿತ್ತು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಮತ್ತೆ ಲಾಕ್, 500 ಕೋಟಿ ಪ್ಯಾಕ್. ಜೂನ್ 14ರವರೆಗೆ ಕಠಿಣ ಕರ್ಫ್ಯೂ ವಿಸ್ತರಣೆ, 2ನೇ ಪ್ಯಾಕೇಜ್ ಘೋಷಣೆ. ನೇಕಾರರು, ಮೀನುಗಾರರು, ಖಾಸಗಿ ಶಿಕ್ಷಕರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ನೆರವು. ಸಿಬಿಎಸ್ಇ ಐಸಿಎಸ್ಇ ಪರೀಕ್ಷೆ ರದ್ದು ಸರಿಯಾದ ಕ್ರಮ. ಸುಪ್ರೀಂ, ಯಾವ ಆಧಾರದಲ್ಲಿ ಅಂಕ ನೀಡುತ್ತೀರಿ ಎಂದು 2 ವಾರದಲ್ಲಿ ತಿಳಿಸಿ, ತಡ ಮಾಡಿದರೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ತೊಂದರೆಯಾಗುತ್ತೆ. ಮೇಡ್ ಇನ್ ಇಂಡಿಯಾ 2ನೇ ಲಸಿಕೆ ಶೀಘ್ರ, 30 ಕೋಟಿ ಡೋಸ್ಗೆ ಒಪ್ಪಂದ, 1,500 ಕೋಟಿ ರೂಪಾಯಿ ಮುಂಗಡ ಪಾವತಿ. ಬೆಡ್ ಕಾದಿರಿಸಲು ಹೊಸ ಸಾಫ್ಟ್ವೇರ್ ಬಿಡುಗಡೆ. ಟ್ರಯಾ ಸೆಂಟರ್ನಿಂದಲೇ ಸೋಂಕಿತರು ಕೋವಿಡ್ ಆಸ್ಪತ್ರೆಗಳಲ್ಲಿ ನೇರವಾಗಿ ಹಾಸಿಗೆ ಕಾದಿರಿಸಲು ನೆರವು, ಸಚಿವ ಲಿಂಬಾವಳಿ. ಸುಸ್ಥಿರ ಅಭಿವೃದ್ಧಿ ಸಾಧನೆ, ರಾಜ್ಯಕ್ಕೆ 3ನೇ ಸ್ಥಾನ. ನೀತಿ ಆಯೋಗದಿಂದ 2020-21ರ ಸಾಧನಾ ಪಟ್ಟಿ ಬಿಡುಗಡೆ. ಕರ್ನಾಟಕಕ್ಕೆ 72 ಅಂಕ, 75 ಅಂಕ ಪಡೆದ ಕೇರಳ ಪ್ರಥಮ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 1.4 ಲಕ್ಷ ಜನರ ಕೈ ಹಿಡಿದ ನರೇಗಾ, ಲಾಕ್ಡೌನ್, 4 ಲಕ್ಷ ಮಂದಿ ಹಳ್ಳಿಗೆ. ಜೂನ್ 6ಕ್ಕೆ ಮುಂಗಾರು ರಾಜ್ಯ ಪ್ರವೇಶ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ. ಮಳೆ ವಿಕೋಪ ತಡೆಗೆ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮುಖ್ಯಮಂತ್ರಿ ಸೂಚನೆ. ಪ್ರವಾಹ ತಡೆಗೆ ಶಾಶ್ವತ ಪರಿಹಾರ ಕೈಗೊಳ್ಳಿ. ಕಳಪೆ ಬಿತ್ತನೆ ಬೀಜ, ಗೊಬ್ಬರಕ್ಕೆ ಅಧಿಕಾರಿಗಳೇ ಹೊಣೆ. ಕೃತಕ ಅಭಾವಕ್ಕೆ ಅವಕಾಶವಿಲ್ಲ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ರೋಜರ್ ಫೆಡರರ್, ಸೋಫಿಯಾ ಕೆನಿನ್ 3ನೇ ಸುತ್ತಿಗೆ. ಎಲಿನಾ ಜೋಕೋವಿಚ್ಗೆ ಗೆಲುವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್-19 ಹಿನ್ನೆಲೆ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 2 ಪತ್ರಿಕೆಗಳ ಪರೀಕ್ಷೆ ನಡೆಸಲು ತೀರ್ಮಾನ. ಎಸ್ ಸುರೇಶ್ ಕುಮಾರ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಇಂದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ಕೊರೋನಾ ಸ್ಥಿತಿಗತಿ ಪರಾಮರ್ಶೆ. ಸಿಎಸ್ಐಆರ್ ಸಭೆಯ ಅಧ್ಯಕ್ಷತೆ ವಹಿಸಿದ ಪ್ರಧಾನಿ ನರೇಂದ್ರ ಮೋದಿ. ವೈಜ್ಞಾನಿಕ ಸಮುದಾಯಗಳೊಂದಿಗೆ ಹಲವು ವಿಷಯಗಳ ವಿನಿಮಯ. ಆರ್ಬಿಐನಿಂದ ದ್ವೈಮಾಸಿಕ ಹಣಕಾಸು ನೀತಿ ಪ್ರಕಟ. ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸುಸ್ಥಿರ ಪ್ರಗತಿಗೆ ಒತ್ತು, ಶಕ್ತಿಕಾಂತ್ ದಾಸ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು.
ವೀಕ್ಷಕರೇ, ನಾನೀಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.